ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಿ ಎಸಿ ಸ್ಟೆಲ್ಲಾ ವರ್ಗೀಸ್ ಆದೇಶವನ್ನ ಹೊರಡಿಸಿದ್ದಾರೆ. 1 ವರ್ಷದ ಅವಧಿ, 1 ವರ್ಷದವರೆಗೂ ದಕ್ಷಿಣ ಕನ್ನಡ ಜಿಲ್ಲೆ ಒಳಗಡೆ ಎಂಟ್ರಿ ಆಗೋ ಹಾಗಿಲ್ಲ. ರಾಯಚೂರಿನ ಮಾನ್ವಿಗೆ ಅವರನ್ನ ಗಡಿಪಾರು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಬರೋಬ್ಬರಿ 32 ಪ್ರಕರಣಗಳು ತಿಮ್ಮರೋಡಿ ಅವರ ವಿರುದ್ಧ ದಾಖಲಾದ ಕಾರಣ ಈ ಆದೇಶವನ್ನ ಹೊರಡಿಸಲಾಗಿದೆ. ಆಗ್ಲೇ ಹೇಳ್ತಾ ಇದ್ದಾಗೆ ನೇರವಾಗಿ ಧರ್ಮಸ್ಥಳ ವಿರುದ್ಧ ಷಡ್ಯಂತರ ಅಥವಾ ಈ ಬುರುಡೆ ವಿಚಾರ, ಇದಕ್ಕೆ ಈ ಗಡಿಪಾರಿನ ಆದೇಶ ನೇರವಾಗಿ ಕನೆಕ್ಟೆಡ್ ಇಲ್ಲದೆ ಹೋದ್ರೂ ಕೂಡ ಇಡೀ ಈ ಷಡ್ಯಂತರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಅತ್ಯಂತ ಮಹತ್ವವಾದ ಬೆಳವಣಿಗೆ. ಚಿನ್ನಯ್ಯ ಇದ್ದದ್ದು ತಿಮ್ಮರೋಡಿ ಅವರ ಮನೆಯಲ್ಲಿ, ಈ ಬುರುಡೆಯ ಷಡ್ಯಂತರ ಪ್ಲಾನ್ ಆಗಿದ್ದು ತಿಮ್ಮರೋಡಿ ಅವರ ಮನೆಯಲ್ಲಿ. ಆ ಬುರುಡೆ ತಿಮ್ಮರೋಡಿ ಅವರ ಮನೆಯಿಂದ ದೆಹಲಿ, ಅದಾದ ನಂತರ ನ್ಯಾಯಾಧೀಶರ ಸಮ್ಮುಖ, ಅದಾದ ನಂತರ ವಾಪಸ್ ತಿಮ್ಮರೋಡಿ ಅವರ ಮನೆ, ಹೀಗೆ ಸುತ್ತುವರೆದಿದ್ದು ಅದರ ಎಪಿ ಸೆಂಟರ್ ಆಗಿದ್ದು ಕೂಡ ತಿಮ್ಮರೋಡಿ ಅವರ ಮನೆ ಅನ್ನೋ ಆರೋಪಗಳಿವೆ. ಹಾಗೆ ಇಡೀ ಧರ್ಮಸ್ಥಳದ ವಿರುದ್ಧದ ಷಡ್ಯಂತರಕ್ಕೆ ಮಾಸ್ಟರ್ ಪ್ಲಾನ್ ರಚನೆಯಾಗಿದ್ದೆ ತಿಮ್ಮರೋಡಿ ಅವರ ಮನೆಯಲ್ಲಿ ಅಂತ ಹೇಳಿ ಖುದ್ದು ಚಿನ್ನಯ್ಯ ಪತ್ನಿ ಮಲ್ಲಿಕಾ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾದ ಮುಂದೆ ಕಣ್ಣೀರನ್ನ ಹಾಕಿದ್ದಾರೆ. ತಿಮ್ಮರೋಡಿ ಅವರ ಮನೆಯಲ್ಲೇ ಚಿನ್ನಯ್ಯನನ್ನ ಕೂಡ ಹಾಕಲಾಗಿತ್ತು. ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಲಾಗ್ತಾ ಇತ್ತು. ಆತನಿಗೆ ಹೆದರಿಸಿ ಬೆದರಿಸಿ, ಚಿನ್ನಯ್ಯನಿಗೆ ಹೆದರಿಸಿ ಬೆದರಿಸಿ ಕೂಡ ಹಾಕಿ ಆತನ ಕೈಯಲ್ಲಿ ಸುಳ್ಳು ಸುಳ್ಳು ಕತೆಗಳನ್ನ ಹೇಳಿಸಿದ್ರು. ಈಗ ಆರೋಪ ಮಾಡಿರೋದು ಖುದ್ದು ಚಿನ್ನಯ್ಯನ ಪತ್ನಿ ಮಲ್ಲಿಕಾ. ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಮುಂದೆ ಕಣ್ಣೀರು ಹಾಕಿ ಆ ತಾಯಿ ಕೇಳಿದ್ಲು, ನನ್ನ ಗಂಡನ ಕೈಯಲ್ಲಿ ಬುರುಡೆ ಕೊಟ್ಟು ಕತೆ ಹೇಳಿದವರೆಲ್ಲ ಇವತ್ತು ಆರಾಮಾಗಿದ್ದಾರೆ ಅಂತ ಹೇಳಿ. ಸೋಕಾಲ್ಡ್ ಹೋರಾಟಗಾರರಿಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಿ ಎಸಿ ಸ್ಟೆಲ್ಲಾ ವರ್ಗೀಸ್ ಆದೇಶವನ್ನ ಹೊರಡಿಸಿದ್ದಾರೆ. 1 ವರ್ಷದ ಅವಧಿ, 1 ವರ್ಷದವರೆಗೂ ದಕ್ಷಿಣ ಕನ್ನಡ ಜಿಲ್ಲೆ ಒಳಗಡೆ ಎಂಟ್ರಿ ಆಗೋ ಹಾಗಿಲ್ಲ. ರಾಯಚೂರಿನ ಮಾನ್ವಿಗೆ ಅವರನ್ನ ಗಡಿಪಾರು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಬರೋಬ್ಬರಿ 32 ಪ್ರಕರಣಗಳು ತಿಮ್ಮರೋಡಿ ಅವರ ವಿರುದ್ಧ ದಾಖಲಾದ ಕಾರಣ ಈ ಆದೇಶವನ್ನ ಹೊರಡಿಸಲಾಗಿದೆ. ಆಗ್ಲೇ ಹೇಳ್ತಾ ಇದ್ದಾಗೆ ನೇರವಾಗಿ ಧರ್ಮಸ್ಥಳ ವಿರುದ್ಧ ಷಡ್ಯಂತರ ಅಥವಾ ಈ ಬುರುಡೆ ವಿಚಾರ, ಇದಕ್ಕೆ ಈ ಗಡಿಪಾರಿನ ಆದೇಶ ನೇರವಾಗಿ ಕನೆಕ್ಟೆಡ್ ಇಲ್ಲದೆ ಹೋದ್ರೂ ಕೂಡ ಇಡೀ ಈ ಷಡ್ಯಂತರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಅತ್ಯಂತ ಮಹತ್ವವಾದ ಬೆಳವಣಿಗೆ. ಚಿನ್ನಯ್ಯ ಇದ್ದದ್ದು ತಿಮ್ಮರೋಡಿ ಅವರ ಮನೆಯಲ್ಲಿ, ಈ ಬುರುಡೆಯ ಷಡ್ಯಂತರ ಪ್ಲಾನ್ ಆಗಿದ್ದು ತಿಮ್ಮರೋಡಿ ಅವರ ಮನೆಯಲ್ಲಿ. ಆ ಬುರುಡೆ ತಿಮ್ಮರೋಡಿ ಅವರ ಮನೆಯಿಂದ ದೆಹಲಿ, ಅದಾದ ನಂತರ ನ್ಯಾಯಾಧೀಶರ ಸಮ್ಮುಖ, ಅದಾದ ನಂತರ ವಾಪಸ್ ತಿಮ್ಮರೋಡಿ ಅವರ ಮನೆ, ಹೀಗೆ ಸುತ್ತುವರೆದಿದ್ದು ಅದರ ಎಪಿ ಸೆಂಟರ್ ಆಗಿದ್ದು ಕೂಡ ತಿಮ್ಮರೋಡಿ ಅವರ ಮನೆ ಅನ್ನೋ ಆರೋಪಗಳಿವೆ. ಹಾಗೆ ಇಡೀ ಧರ್ಮಸ್ಥಳದ ವಿರುದ್ಧದ ಷಡ್ಯಂತರಕ್ಕೆ ಮಾಸ್ಟರ್ ಪ್ಲಾನ್ ರಚನೆಯಾಗಿದ್ದೆ ತಿಮ್ಮರೋಡಿ ಅವರ ಮನೆಯಲ್ಲಿ ಅಂತ ಹೇಳಿ ಖುದ್ದು ಚಿನ್ನಯ್ಯ ಪತ್ನಿ ಮಲ್ಲಿಕಾ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾದ ಮುಂದೆ ಕಣ್ಣೀರನ್ನ ಹಾಕಿದ್ದಾರೆ. ತಿಮ್ಮರೋಡಿ ಅವರ ಮನೆಯಲ್ಲೇ ಚಿನ್ನಯ್ಯನನ್ನ ಕೂಡ ಹಾಕಲಾಗಿತ್ತು. ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಲಾಗ್ತಾ ಇತ್ತು. ಆತನಿಗೆ ಹೆದರಿಸಿ ಬೆದರಿಸಿ, ಚಿನ್ನಯ್ಯನಿಗೆ ಹೆದರಿಸಿ ಬೆದರಿಸಿ ಕೂಡ ಹಾಕಿ ಆತನ ಕೈಯಲ್ಲಿ ಸುಳ್ಳು ಸುಳ್ಳು ಕತೆಗಳನ್ನ ಹೇಳಿಸಿದ್ರು. ಈಗ ಆರೋಪ ಮಾಡಿರೋದು ಖುದ್ದು ಚಿನ್ನಯ್ಯನ ಪತ್ನಿ ಮಲ್ಲಿಕಾ. ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಮುಂದೆ ಕಣ್ಣೀರು ಹಾಕಿ ಆ ತಾಯಿ ಕೇಳಿದ್ಲು, ನನ್ನ ಗಂಡನ ಕೈಯಲ್ಲಿ ಬುರುಡೆ ಕೊಟ್ಟು ಕತೆ ಹೇಳಿದವರೆಲ್ಲ ಇವತ್ತು ಆರಾಮಾಗಿದ್ದಾರೆ ಅಂತ ಹೇಳಿ. ಸೋಕಾಲ್ಡ್ ಹೋರಾಟಗಾರರಿಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಿ ಎಸಿ ಸ್ಟೆಲ್ಲಾ ವರ್ಗೀಸ್ ಆದೇಶವನ್ನ ಹೊರಡಿಸಿದ್ದಾರೆ. 1 ವರ್ಷದ ಅವಧಿ, 1 ವರ್ಷದವರೆಗೂ ದಕ್ಷಿಣ ಕನ್ನಡ ಜಿಲ್ಲೆ ಒಳಗಡೆ ಎಂಟ್ರಿ ಆಗೋ ಹಾಗಿಲ್ಲ. ರಾಯಚೂರಿನ ಮಾನ್ವಿಗೆ ಅವರನ್ನ ಗಡಿಪಾರು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಬರೋಬ್ಬರಿ 32 ಪ್ರಕರಣಗಳು ತಿಮ್ಮರೋಡಿ ಅವರ ವಿರುದ್ಧ ದಾಖಲಾದ ಕಾರಣ ಈ ಆದೇಶವನ್ನ ಹೊರಡಿಸಲಾಗಿದೆ. ಆಗ್ಲೇ ಹೇಳ್ತಾ ಇದ್ದಾಗೆ ನೇರವಾಗಿ ಧರ್ಮಸ್ಥಳ ವಿರುದ್ಧ ಷಡ್ಯಂತರ ಅಥವಾ ಈ ಬುರುಡೆ ವಿಚಾರ, ಇದಕ್ಕೆ ಈ ಗಡಿಪಾರಿನ ಆದೇಶ ನೇರವಾಗಿ ಕನೆಕ್ಟೆಡ್ ಇಲ್ಲದೆ ಹೋದ್ರೂ ಕೂಡ
ಇಡೀ ಈ ಷಡ್ಯಂತರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಅತ್ಯಂತ ಮಹತ್ವವಾದ ಬೆಳವಣಿಗೆ. ಚಿನ್ನಯ್ಯ ಇದ್ದದ್ದು ತಿಮರೋಡಿ ಅವರ ಮನೆಯಲ್ಲಿ. ಈ ಬುರುಡೆಯ ಷಡ್ಯಂತರ ಪ್ಲಾನ್ ಆಗಿದ್ದು ತಿಮರೋಡಿ ಅವರ ಮನೆಯಲ್ಲಿ. ಆ ಬುರುಡೆ ತಿಮರೋಡಿ ಅವರ ಮನೆಯಿಂದ ದೆಹಲಿ, ಅದಾದ ನಂತರ ನ್ಯಾಯಾಧೀಶರ ಸಮ್ಮುಖ, ಅದಾದ ನಂತರ ವಾಪಸ್ ತಿಮರೋಡಿ ಅವರ ಮನೆ, ಹೀಗೆ ಸುತ್ತುವರೆದಿದ್ದು ಅದರ ಎಪಿ ಸೆಂಟರ್ ಆಗಿದ್ದು ಕೂಡ ತಿಮರೋಡಿ ಅವರ ಮನೆ ಅನ್ನುವ ಆರೋಪಗಳಿವೆ. ಹಾಗೆ ಇಡೀ ಧರ್ಮಸ್ಥಳದ ವಿರುದ್ಧದ ಷಡ್ಯಂತರಕ್ಕೆ ಮಾಸ್ಟರ್ ಪ್ಲಾನ್ ರಚನೆಯಾಗಿದ್ದೆ ತಿಮರೋಡಿ ಅವರ ಮನೆಯಲ್ಲಿ ಅಂತ ಹೇಳಿ ಖುದ್ದು ಚಿನ್ನಯ್ಯ ಪತ್ನಿ ಮಲ್ಲಿಕಾ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾದ ಮುಂದೆ ಕಣ್ಣೀರನ್ನ ಹಾಕಿದ್ದಾರೆ. ತಿಮರೋಡಿ ಅವರ ಮನೆಯಲ್ಲೇ ಚಿನ್ನಯ್ಯನನ್ನ ಕೂಡ ಹಾಕಲಾಗಿತ್ತು. ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಲಾಗ್ತಾ ಇತ್ತು. ಆತನಿಗೆ ಹೆದರಿಸಿ ಬೆದರಿಸಿ, ಚಿನ್ನಯ್ಯನಿಗೆ ಹೆದರಿಸಿ ಬೆದರಿಸಿ ಕೂಡ ಹಾಕಿ ಆತನ ಕೈಯಲ್ಲಿ ಸುಳ್ಳು ಸುಳ್ಳು ಕತೆಗಳನ್ನ ಹೇಳಿಸಿದ್ರು. ಈಗ ಆರೋಪ ಮಾಡಿರೋದು ಖುದ್ದು ಚಿನ್ನಯ್ಯನ ಪತ್ನಿ ಮಲ್ಲಿಕಾ. ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಮುಂದೆ ಕಣ್ಣೀರು ಹಾಕಿ ಆ ತಾಯಿ ಕೇಳಿದ್ಲು, ನನ್ನ ಗಂಡನ ಕೈಯಲ್ಲಿ ಬುರುಡೆ ಕೊಟ್ಟು ಕತೆ ಹೇಳಿದವರೆಲ್ಲ ಇವತ್ತು ಆರಾಮಾಗಿದ್ದಾರೆ ಅಂತ ಹೇಳಿ. ಸೋಕಾಲ್ಡ್ ಹೋರಾಟಗಾರರಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಿ ಎಸಿ ಸ್ಟೆಲ್ಲಾ ವರ್ಗೀಸ್ ಆದೇಶವನ್ನ ಹೊರಡಿಸಿದ್ದಾರೆ. 1 ವರ್ಷದ ಅವಧಿ, 1 ವರ್ಷದವರೆಗೂ ದಕ್ಷಿಣ ಕನ್ನಡ ಜಿಲ್ಲೆ ಒಳಗಡೆ ಎಂಟ್ರಿ ಆಗೋ ಹಾಗಿಲ್ಲ. ರಾಯಚೂರಿನ ಮಾನ್ವಿಗೆ ಅವರನ್ನ ಗಡಿಪಾರು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಬರೋಬ್ಬರಿ 32 ಪ್ರಕರಣಗಳು ತಿಮರೋಡಿ ಅವರ ವಿರುದ್ಧ ದಾಖಲಾದ ಕಾರಣ ಈ ಆದೇಶವನ್ನ ಹೊರಡಿಸಲಾಗಿದೆ. ಆಗ್ಲೇ ಹೇಳ್ತಾ ಇದ್ದಾಗೆ ನೇರವಾಗಿ ಧರ್ಮಸ್ಥಳ ವಿರುದ್ಧ ಷಡ್ಯಂತರ ಅಥವಾ ಈ ಬುರುಡೆ ವಿಚಾರ, ಇದಕ್ಕೆ ಈ ಗಡಿಪಾರಿನ ಆದೇಶ ನೇರವಾಗಿ ಕನೆಕ್ಟೆಡ್ ಇಲ್ಲದೆ ಹೋದ್ರೂ ಕೂಡ ಇಡೀ ಈ ಷಡ್ಯಂತರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಅತ್ಯಂತ ಮಹತ್ವವಾದ ಬೆಳವಣಿಗೆ. ಚಿನ್ನಯ್ಯ ಇದ್ದದ್ದು ತಿಮರೋಡಿ ಅವರ ಮನೆಯಲ್ಲಿ. ಈ ಬುರುಡೆಯ ಷಡ್ಯಂತರ ಪ್ಲಾನ್ ಆಗಿದ್ದು ತಿಮರೋಡಿ ಅವರ ಮನೆಯಲ್ಲಿ. ಆ ಬುರುಡೆ ತಿಮರೋಡಿ ಅವರ ಮನೆಯಿಂದ ದೆಹಲಿ, ಅದಾದ ನಂತರ ನ್ಯಾಯಾಧೀಶರ ಸಮ್ಮುಖ, ಅದಾದ ನಂತರ ವಾಪಸ್ ತಿಮರೋಡಿ ಅವರ ಮನೆ, ಹೀಗೆ ಸುತ್ತುವರೆದಿದ್ದು ಅದರ ಎಪಿ ಸೆಂಟರ್ ಆಗಿದ್ದು ಕೂಡ ತಿಮರೋಡಿ ಅವರ ಮನೆ ಅನ್ನುವ ಆರೋಪಗಳಿವೆ. ಹಾಗೆ ಇಡೀ ಧರ್ಮಸ್ಥಳದ ವಿರುದ್ಧದ ಷಡ್ಯಂತರಕ್ಕೆ ಮಾಸ್ಟರ್ ಪ್ಲಾನ್ ರಚನೆಯಾಗಿದ್ದೆ ತಿಮರೋಡಿ ಅವರ ಮನೆಯಲ್ಲಿ ಅಂತ ಹೇಳಿ ಖುದ್ದು ಚಿನ್ನಯ್ಯ ಪತ್ನಿ ಮಲ್ಲಿಕಾ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾದ ಮುಂದೆ ಕಣ್ಣೀರನ್ನ ಹಾಕಿದ್ದಾರೆ. ತಿಮರೋಡಿ ಅವರ ಮನೆಯಲ್ಲೇ ಚಿನ್ನಯ್ಯನನ್ನ ಕೂಡ ಹಾಕಲಾಗಿತ್ತು. ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಲಾಗ್ತಾ ಇತ್ತು. ಆತನಿಗೆ ಹೆದರಿಸಿ ಬೆದರಿಸಿ, ಚಿನ್ನಯ್ಯನಿಗೆ ಹೆದರಿಸಿ ಬೆದರಿಸಿ ಕೂಡ ಹಾಕಿ ಆತನ ಕೈಯಲ್ಲಿ ಸುಳ್ಳು ಸುಳ್ಳು ಕತೆಗಳನ್ನ ಹೇಳಿಸಿದ್ರು. ಈಗ ಆರೋಪ ಮಾಡಿರೋದು ಖುದ್ದು ಚಿನ್ನಯ್ಯನ ಪತ್ನಿ ಮಲ್ಲಿಕಾ. ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಮುಂದೆ ಕಣ್ಣೀರು ಹಾಕಿ ಆ ತಾಯಿ ಕೇಳಿದ್ಲು, ನನ್ನ ಗಂಡನ ಕೈಯಲ್ಲಿ ಬುರುಡೆ ಕೊಟ್ಟು ಕತೆ ಹೇಳಿದವರೆಲ್ಲ ಇವತ್ತು ಆರಾಮಾಗಿದ್ದಾರೆ ಅಂತ ಹೇಳಿ. ಸೋಕಾಲ್ಡ್ ಹೋರಾಟಗಾರರಿಗೆ